ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಣಿಕ್ಯ. ಇವತ್ತು ನಾನು ಸೋಮವಾರದ ಪೂಜೆನ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 4 ಗಂಟೆಗೆ ಎದ್ದೆ. ಮನೆ ಕೆಲಸ ಎಲ್ಲನೂ ಬೇಗನೆ ಮುಗೀತು. 6 ಗಂಟೆಗೆ ಮುಗ್ದಿತ್ತು ಮನೆ ಕೆಲಸ ಎಲ್ಲನೂ. ಆದರೆ ನಾನು ಪೂಜೆ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನನ್ನ ಮಗ ಕಾಲೇಜಿಗೆ 7 ಗಂಟೆಗೆಲ್ಲ ಹೋಗಬೇಕು. ಹಾಗಾಗಿ ಅವನಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟು ಅವನ್ನ ಕಳಿಸೋ ಅಷ್ಟೊತ್ತಿಗೆ 7:15 ಆಯಿತು. 7:15 ಮೇಲೆ ಇನ್ನು ಸ್ನಾನ ಒಂದು ಬ್ಯಾಲೆನ್ಸ್ ಇತ್ತು, ಅದೊಂದು ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಮಾಡಬೇಕು ಇವಾಗ. ಮತ್ತು ಇನ್ನೊಂದೇನೆಂದರೆ ಫ್ರೆಂಡ್, ಇವಾಗ ನಮಗೆ ಸೋಮವಾರ ಪೂಜೆ ಇದೆ ಅಂತ ಅಂದರೆ ಭಾನುವಾರನೇ ಹೊರಗಡೆ ಎಲ್ಲ ಪೋರ್ಟಿಗೆಲ್ಲ ತೊಳೆದು ರಂಗೋಲಿ ಬಿಟ್ಬಿಟ್ರೆ ನಮಗೆ ಸೋಮವಾರ ಅಷ್ಟು ರಿಸ್ಕ್ ಅನಿಸಲ್ಲ. ಇವತ್ತೇನಾಯಿತು, ನನಗೆ ಭಾನುವಾರ ಸ್ವಲ್ಪ ನನಗೆ ಸ್ಟಿಚ್ ವರ್ಕ್ ಇತ್ತು. ಹಂಗಾಗಿ ನನಗೆ ಪೋರ್ಟಿಗೆಲ್ಲ ಆಚೆ ತೊಳೆಯೋದಕ್ಕಾಗಲಿಲ್ಲ. ಹಂಗಾಗಿ ಸೋಮವಾರನೇ ಇಟ್ಕೊಂಡೆ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ನಾನು 4 ಗಂಟೆಗೆ ಎದ್ದು ಇಷ್ಟು 6 ಗಂಟೆ ಒಳಗಡೆನೆ ಪೂಜೆ ಕೆಲಸನೂ ಮುಗ್ದೋಗ್ತಿತ್ತು. ಹೊರಗಡೆ ತೊಳೆಯೋ ಅಷ್ಟೊತ್ತಿಗೆ 1 ಅವರ್ ಬೇಕಾಗುತ್ತೆ, ತೊಳೆದು ರಂಗೋಲಿ ಹಾಕೋ ಅಷ್ಟೊತ್ತಿಗೆ. ಮತ್ತು ಇನ್ನೊಂದೇನೆಂದರೆ ಫ್ರೆಂಡ್, ನಾನು ಪೂಜೆ ಮಾಡಬೇಕಂದ್ರೆ ಹೊರಗಡೆ ಹೂವು ತರಿಸೋದೇ ಇಲ್ಲ. ನಮ್ಮ ಮನೇಲೇ ತುಂಬಾ ಜಾಸ್ತಿ ಸಿಗುತ್ತೆ ಹೂವು. ಹಂಗಾಗಿ ಈ ಸಲ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಹೂವನ್ನ ಸ್ವಲ್ಪ ಹಾರ ಥರ ಮಾಡಿ ಡೋರ್ ಹತ್ರ ಎಲ್ಲ ಹಾಕ್ದೆ. ದೇವ್ರ ಮನೆ ಡೋರ್ ಹತ್ರ ಈ ಥರ ಎಲ್ಲ ರೋಸೆಲ್ಲ ಸೇರಿಸಿ ಕಟ್ಟೋಣ ಅಂದ್ಬಿಟ್ಟು ಈ ಸಲ ರೋಸೆಲ್ಲನೂ ಬಿಡಿಸ್ತಾ ಇದ್ದೀನಿ. ಈ ರುದ್ರಾಕ್ಷಿ ಹೂವನ್ನ ನಾವು ಜೋಡಿಸ್ಬೇಕಂದ್ರೆ ಒಂದರಿಂದ ಒಂದು ಜೋಡಿಸ್ಬೇಕು ಅಂದಾಗ ಏನಾಗುತ್ತೆ, ನಮಗೆ ಆ ಹಿಂದೆಗಡೆ ಹೂವಿಂದ ಕಡ್ಡಿ ಇರುತ್ತಲ್ಲ ಅದನ್ನು ತೆಗೆದಾಕ್ಲೇಬೇಕು. ಇಲ್ಲ ಅಂದರೆ ನಾವು ಕಟ್ಟೋಣ ಅಂತ ಅಂದರೆ ಕಡ್ಡಿ ತುಂಬ ಸಾಫ್ಟ್ ಇರುತ್ತೆ. ಈ ರುದ್ರಾಕ್ಷಿ ಹೂವುದು ಕಟ್ಟಾಗ್ಬಿಡುತ್ತೆ, ನೀಟಾಗಿ ಕಟ್ಟೋದಕ್ಕೂ ಆಗಲ್ಲ. ಹಂಗಾಗಿ ಏನಾಗುತ್ತೆ, ಒಂದು ಕಡ್ಡಿನೂ ಕಟ್ಟಾಗುತ್ತೆ, ಇನ್ನೊಂದು ನಾವು ಹಿಂಗೆ ಹೂವನ್ನ ಸೇರಿಸಿ ಕಟ್ತೀವಿ ಅಲ್ವಾ, ಕಟ್ಟಿದಾಗ ನಮಗೆ ನೀಟಾಗಿ ಕಟ್ಟೋಕ್ಕೂ ಆಗಲ್ಲ. ತುಂಬ ರಿಸ್ಕ್ ಅನಿಸುತ್ತೆ ಈ ಹೂವು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್, ಈ ಹೂವನ್ನ ಆದಷ್ಟು ನಾನು ಕಟ್ಟೋದಕ್ಕೆ ಹೋಗಲ್ಲ, ಜೋಡಿಸ್ಬಿಡ್ತೀನಿ ಸೂಜಿ ದಾರದಲ್ಲೇ. ಆವಾಗ ನಾವು ಫ್ರಂಟ್ ವಾಸ್ಕಲ್ಗೆ ಆಗಲಿ ಅಥವಾ ದೇವ್ರ ಮನೆ ವಾಸ್ಕಲ್ಗೆ ಆಗಲಿ ನೀಟಾಗಿ ಹಾರ ಥರ ಮಾಡಿ ಜೋಡಿಸಿ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಆವಾಗ. ಇವಾಗ ಈ ರುದ್ರಾಕ್ಷಿ ಹೂವುದು ಹಿಂದೆ ಕಡ್ಡಿ ಎಲ್ಲ ತೆಗ್ದಾಯಿತು. ಇವಾಗ ಸೂಜಿಲಿ ಜೋಡಿಸ್ಕೋಬೇಕು. ಹೋದ ಸಲ ಹಿಂಗೇನೆ ಹೂವನ್ನ ಜೋಡಿಸಿದೆ, ರುದ್ರಾಕ್ಷಿ ಹೂವನ್ನ ಪ್ಲೇನ್ ಅನ್ನಿಸ್ತಾ ಇತ್ತು. ಅದಕ್ಕೆ ಈ ಸಲ ನಾನು ರುದ್ರಾಕ್ಷಿ ಹೂವು ಜೊತೆಲಿ ಈ ಗುಲಾಬಿ ದಳನೂ ಸೇರಿಸಿ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಒಂದು 5 ರುದ್ರಾಕ್ಷಿ ಹೂವು ಅಂದರೆ 1 ಗುಲಾಬಿ ದಳನ ಜೊತೆಗೆ ಸೇರಿಸಿ ಕಟ್ತಾ ಇದ್ದೀನಿ. ಸ್ವಲ್ಪ ಅದು ಪರ್ಪಲ್ ಇದೆ, ಇದು ಕ್ರೀಮ್ ಕಲರ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಜೋಡಿಸೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ. ನೋಡೋಣ ಈ ಸಲ ಯಾವ ಥರ ಇದು ಹಾರ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ನಾನು ರುದ್ರಾಕ್ಷಿ ಹೂವೆಲ್ಲ ಜೋಡಿಸಾಯಿತು. ಇವಾಗ ಅದೇ ಥರನೇ ಈ ಹೂವು ಅಷ್ಟೇ ನಾನು ಫೋಟೋಗಳಿಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾರಗಳು ಮಾಡ್ಕೊಳ್ಳೋಣ ಅಂತಂತ ಜಾಸ್ತಿ ಇತ್ತಲ್ಪ ಹೂವು, ಹಂಗಾಗಿ ಹಾರಗಳ ಥರನೇ ಮಾಡಾಕೋಣ ಅಂತ ಹೇಳಿ ಜೋಡಿಸ್ಕೊತಾ ಇದ್ದೀನಿ ಇದನ್ನು. ಈ ಹೂವು ಅಷ್ಟೇ ಒಂದರಿಂದ ಒಂದು ಜೋಡಿಸಿದ್ರೆ ಸ್ವಲ್ಪ ಉದ್ದಕ್ಕಾಗುತ್ತೆ ಹಾರ. ನಾವು ಈ ಕಡ್ಡಿ ಸಮೇತ ಹಿಂಗೆ ಸೈಡಿಂದ ಜೋಡಿಸ್ತು ಅಂತ ಅಂದರೆ ತುಂಬ ದಿಂಡಗೂ ಆಗುತ್ತೆ, ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಹಿಂಗೆ ಉದ್ದುದ್ದ ಜೋಡಿಸಿದ್ರೆ ಸ್ವಲ್ಪ ಎಲ್ಲ ಫೋಟೋಗೂ ಹಾರ ಥರ ಹಾಕ್ಬೋದು ಅಂತ ಹೇಳಿ ನಾನು ಉದ್ದುದ್ದ ಜೋಡಿಸ್ತಾ ಇದ್ದೀನಿ. ಇವಾಗ ಆ ಹೂವು ಜೋಡಿಸಾಯಿತು. ಆ ಹೂವು ಹೆಸರನ್ನ ಚಿಂತಾಮಣಿ ಅಂತ ಕರೀತಾರೆ. ನೀವುಗಳು ಯಾರ್ಯಾರು ಯಾವ ಥರ ಕರಿತಿರೋ ಗೊತ್ತಿಲ್ಲ ನನಗೆ. ನಮ್ಮ ಈ ಕಡೆ ಸೈಡೆಲ್ಲ ಮಂಡ್ಯ ಸೈಡು ಚಿಂತಾಮಣಿ ಅಂತಲೇ ಕರೆಯೋದು. ಯಾವುದೋ ಅಂದರೆ ಅದು ಚೆಂಡು ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದೆ ಅಲ್ವಾ, ಆ ಹೂವನ್ನ ಚಿಂತಾಮಣಿ ಅಂತಲೇ ಕರೆಯೋದು. ಮತ್ತು ಗಣಗ್ಲೆ ಹೂವು ಅಷ್ಟೇ ತುಂಬ ಜಾಸ್ತಿ ಬಿಟ್ಟಿತ್ತು. ಅದು ಅಷ್ಟೇ ಸುಮಾರು ಒಂದು 3 ಮೊಳ ಅಷ್ಟು ಬಿಟ್ಟಿತ್ತು. ಗಣಗ್ಲೆ ಹೂವನ್ನು ನಾನು ಸೂಜಿಲಿ ಪೋಣಿಸ್ಲಿಲ್ಲ, ಯಾಕಂದರೆ ಇದನ್ನು ಆರಾಮಾಗಿ ಕಟ್ಬೋದು ಈಸಿಯಾಗಿ. ಹಂಗಾಗಿ ನಾನು ಸೇಮ್ ಹೂವು ಹೆಂಗೆ ಕಟ್ತೀವಿ ಅದೇ ಥರನೇ ಒಂದಕ್ಕೊಂದು ಜೋಡಿಸಿ ಹಂಗೇ ಕಟ್ಟಿದೆ. ನಾನು ಆವಾಗಲೇ ಹೂವು ಜೋಡಿಸಿದಾಗ ಯಾವ್ಯಾವ್ದು ಎಷ್ಟೆಷ್ಟಾಯಿತು ಅಂತ ತೋರಿಸ್ಲಿಲ್ಲ. ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಪ್ರತಿ ಸೋಮವಾರನೂ ಅಷ್ಟೇ ಹಿಂಗೇ ಜಾಸ್ತಿ ಹೂವು ಸಿಗುತ್ತೆ. ಆದರೆ ನನಗೆ ಜೋಡ್ಸೋಕ್ಕೆ ಒಂದೊಂದು ಸತಿ ಆಗಲ್ಲ. ಹಂಗೇ ಹೂವನ್ನ ಮುಡಿಸ್ಬಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಒಂದೊಂದು ಸತಿ ತುಂಬ ಫ್ರೀ ಇದ್ದಾಗ ನಾನು ಹೂವು ಜೋಡಿಸಿ ಇದು ಮಾಡ್ತೀನಿ. ಇವತ್ತು
ಹೂವೆಲ್ಲನೂ ಜೋಡಿಸಿರೋದನ್ನು ಎಷ್ಟು ಹೂ ಬಿಟ್ಟಿದೆ ಅಂತ ಮತ್ತು ಜೋಡಿಸಿರೋದನ್ನೆಲ್ಲನೂ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಂಗಾಗಿ ಶೇರ್ ಮಾಡಿದೆ. ನೋಡಿ ಈ ಥರ ಸ್ವಲ್ಪ ಲೆಂತಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ, ಯಾವ ಫೋಟೋಗೆ ಎಷ್ಟೆಷ್ಟು ಲೆಂತಲ್ಲಿ ಬೇಕು ಅಂತ ಹೇಳಿ. ಅದು ಅಷ್ಟೇ ನೋಡಿ ನಾನು ಜೋಡಿಸಿದ್ದೆ ಅಲ್ವಾ, ಇದು ಯಾವ ಥರ ಅಂದರೆ ಕಳ್ಸೋಕ್ಕೆ ಅಂತ ಜೋಡಿಸ್ದೆ. ಲಾಸ್ಟಲ್ಲಿ ಈ ರುದ್ರಾಕ್ಷಿ ಹೂವು ಮತ್ತು ಪಿಂಕ್ ಕಲರು ರೋಸ್ ಇತ್ತಲ್ಲ, ಅದನ್ನು ನಾನು ಈ ಥರ ಲಾಸ್ಟಲ್ಲಿ ಜೋಡಿಸ್ಕೊಂಡೆ, ಯಾಕಂದರೆ ಅದು ಕಳ್ಸೋಕ್ಕಾಗತ್ತೆ ಅಂತ ಹೇಳಿ. ನೋಡಿ ರುದ್ರಾಕ್ಷಿ ಹೂವು ಮತ್ತು ಕ್ರೀಮ್ ಕಲರ್ದು ರೋಸ್ದು ದಳಗಳೆಲ್ಲ ಸೇರಿಸಿ ಕಟ್ಟಿದೆ ಅಲ್ವಾ, ಅದು ಈ ಥರ ಬಂದಿದೆ. ನೋಡೋಣ ಈ ಸಲ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಹೊಸ್ಲಿಗೆ ಹಾಕಿದ್ರೆ. ಇದೆಲ್ಲನೂ ಹಂಗೇ ಫೋಟೋಗೆ ಮುಡ್ಸೋಣ ಅಂತ ಹೇಳಿ ಸ್ವಲ್ಪ ಹಂಗೇ ಇಟ್ಕೊಂಡೆ, ಯಾಕಂದರೆ ಹಾರ ಮಾಡಿದ್ರೆ ಮಧ್ಯೆ ಗ್ಯಾಪ್ ಇರುತ್ತೆ. ನಾವು ಆ ಕಡೆ ಈ ಕಡೆ ಸೈಡು ಮುಡಿಸ್ತೀವಿ ಹಾರನ ಫೋಟೋಗೆ, ಆದರೆ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅದಕ್ಕೆಲ್ಲ ಅವು ಹಾಕೋಣ ಅಂತ ಹೇಳಿ. ಇವಾಗ ನಾನು ಫೋಟೋಗಳಿಗೆಲ್ಲ ಜೋಡಿಸಿದ್ದೀನಲ್ಲ ಹೂವನ್ನ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಫೈನಲ್ಲಿ ಹೂವೆಲ್ಲ ಜೋಡಿಸಾಯಿತು. ನೋಡಿ ನಾನು ಸಲ ಹೇಳಿದ್ದೆ ಅಲ್ವ, ರುದ್ರಾಕ್ಷಿ ಹೂವನ್ನ ಪ್ಲೈನಲ್ಲಿ ಜೋಡಿಸಿ ಹಾಕಿದ್ದೆ, ಈ ಥರ ಗಣೇಶಂದು ಆರ್ಚ್ಗೆ ಈ ಥರ ಜೋಡಿಸಿ ಹಾಕಿದ್ದೆ ಅಂತ ಹೇಳಿದೆ ನಾನು ಅಲ್ವಾ. ನೋಡಿ ಪ್ಲೈನ್ ಕಾಣಿಸ್ತಾ ಇತ್ತು, ಅದು ಟೀಕ್ ಆದ್ರಿಂದ ಮರ, ಅದು ಗಣೇಶ ಆರ್ಚ್ ಮಾಡಿಸಿದ್ದೀವಲ್ಲ ಅದು ಟೀಕು, ಅದೇನಾಗುತ್ತೆ ಒಂಚೂರು ಕಾಣಿಸೋದೇ ಇಲ್ಲ. ಅದಕ್ಕೆ ಇವಾಗ ರುದ್ರಾಕ್ಷಿ ಹೂವು ಜೊತೆಲಿ ಕ್ರೀಮ್ ಕಲರ್ ರೋಸ್ ದಳನ ಸೇರಿಸಿ ಕಟ್ ಮುಡಿಸ್ತಾ ಇದ್ದೀನಿ. ಇವಾಗ ನೋಡೋಣ ಈ ಸಲ ಹೆಂಗೆ ಕಾಣಿಸುತ್ತೆ ಅಂತ. ಇವಾಗ ವಾಸ್ಕಲ್ಗೆ ಹೂವು ಮುಡ್ಸಾಯಿತು. ಇವಾಗ ನಾನು ದೇವ್ರ ಮನೆ ಹೊಸ್ಲಿಗೆ ರಂಗೋಲಿ ಬಿಡ್ತಾ ಇದ್ದೀನಿ. ಬಾದಾಮಿ ಮಿಲ್ಕ್ದು ಒಂದು ಬಾಟ್ಲಿತ್ತು ಮನೇಲಿ, ಅದಕ್ಕೆ ನಾನು ಮನಿ ಪ್ಲ್ಯಾಂಟ್ ಹಾಕ್ತೆ. ಒಂದೆಲ್ಲ ಇತ್ತು ನಾನು ಹಾಕ್ದಾಗ, ಇವಾಗ 4 ಎಲೆ ಬಂದಿದೆ, ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಯಾವುದು ವಾಸ್ಕಲ್ ಹತ್ರ ಇಟ್ಟಿದ್ದೀನಿ ನಾನು, ಚೆನ್ನಾಗಿ ಕಾಣಿಸುತ್ತೆ ಆಚೆ ವಾಸ್ಕಲ್ ಹತ್ರ ಈ ಗಿಡ ನೋಡೋದಕ್ಕೆ. ಹಂಗಾಗಿ ನಾನು ಅಲ್ಲೇ ಬಿಟ್ಟಿದ್ದೀನಿ ಇರಲಿ ಅಂತ. ಮತ್ತು ಹೊರಗಡೆ ಪೋರ್ಟಿಕಲ್ ತುಂಬ ಗಾಳಿ ಬೀಸುತ್ತೆ, ಹಂಗಾಗಿ ಗಿಡದ್ದು ಕೆಳಗಡೆ ಬಾಟ್ಲ್ ಇಟ್ಟಿದ್ದೀನಲ್ಲ, ಆ ಬಾಟ್ಲಿಗೆ ಒಂದು ವಯರ್ ಹಾಕಿ ಕಟ್ಟಿದೆ. ಮಂದಲಿಗೆ ವಯರ್ ಬರುತ್ತಲ್ಲ ಆ ಥರ ವಯರ್ ಸೇರಿಸಿ ಕಟ್ಟಿದೆ, ಇವಾಗ ಬೀಳಲ್ಲ. ಮತ್ತು ಫ್ರಂಟ್ ವಾಸ್ಕಲ್ಗೆ ಸೇಮ್ ದೇವ್ರ ಮನೇಲಿ ಬಿಟ್ಟಿದ್ದೀನಲ್ಲ ಅದೇ ಥರನೇ ಡಿಸೈನು, ಸ್ವಲ್ಪ ಚೇಂಜ್ ಇದೆ, ಆ ಥರ ಬಿಟ್ಟಿದ್ದೀನಿ ರಂಗೋಲಿ. ದೇವ್ರ ಮನೇಲಿ ವಾಸ್ಕಲ್ಗೆ ಫ್ಲವರ್ ಥರ ಬಿಟ್ಟಿದ್ದೀನಿ, ಫ್ರಂಟ್ ವಾಸ್ಕಲ್ಗೆ ಲೈನ್ ಥರ ಹಾಕಿದ್ದೀನಿ ಅಷ್ಟೇ. ಮತ್ತು ನಾನು ದೇವ್ರ ಮನೆ ಮುಂದೆನೂ ಅಷ್ಟೇ ಇದೇ ಥರ ಮನಿ ಪ್ಲ್ಯಾಂಟ್ ಚಿಕ್ಕದೊಂದು ಸಿಂಗಲ್ ಫಿಶ್ ಇಡ್ತಾರಲ್ಲ ಬೌಲು ಗ್ಲಾಸ್ದು, ಅದಕ್ಕೇ ಆ ಫಿಶ್ ಇಲ್ಲ ಇವಾಗ, ಹಂಗಾಗಿ ನಾನು ಅದಕ್ಕೇ ಮನಿ ಪ್ಲ್ಯಾಂಟ್ ಹಾಕಿ ಆ ಬೌಲ್ಗೆ ಇಟ್ಟಿದ್ದೀನಿ. ಒಳಗಡೆ ಕಾಯಿನ್ಗಳು ಹಾಕಿಟ್ಟಿದ್ದೀನಿ. ದೇವ್ರ ಮನೆ ಬಾಗ್ಲ ಹತ್ರನೂ ಅಷ್ಟೇ ಈ ಮನಿ ಪ್ಲ್ಯಾಂಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ದೀಪ ಹಚ್ತಾ ಇದ್ದೀನಿ, ಹೂವೆಲ್ಲ ಮುಡ್ಸಾಯಿತು ಫೋಟೋಗೆಲ್ಲ. ನಮ್ಮ ಮನೆ ದೇವ್ರ ಪೂಜೆ ಸೋಮವಾರ ಇರೋದ್ರಿಂದ ಏನೋ ಒಂಥರ ಸೋಮವಾರದ ದಿನ ಪೂಜೆ ಎಲ್ಲ ಮುಗಿಸ್ತು ಅಂದರೆ ತುಂಬಾ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಅಪ್ಪ ನನಗಂತೂ ಯಾವಾಗಲೂ ಅಷ್ಟೇ ಸೋಮವಾರ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಖುಷಿ.
ಬೇರೆ ದಿನಗಳಲ್ಲೂ ಪೂಜೆ ಇರುತ್ತೆ, ಆದರೆ ನಮ್ಮನೆ ದೇವರು ವಾರದಲ್ಲಿ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ನಾನು ಡೈಲಿ ಪೂಜೆ ಮಾಡ್ತೀನಿ, ಆದರೂ ಸೋಮವಾರ ಶುಕ್ರವಾರ ಅಂದರೆ ಏನೋ ಒಂಥರ ಖುಷಿ ಪೂಜೆ ಮಾಡೋದಕ್ಕೆ. ಮತ್ತು ಮಂಗಳವಾರನೂ ಅಷ್ಟೇ ನಮ್ಮನೆ ದೇವ್ರ ವಾರನೇ, ಆ ದಿನನೂ ಪೂಜೆ ಮಾಡ್ತೀನಿ. ನಾನು ಫ್ರಂಟ್ ವಾಸ್ಕಲ್ಗೆ ಸ್ವಸ್ತಿಕ್ ಚಿಹ್ನೆ ಮತ್ತು ಓಂ ಚಿಹ್ನೆ ಎರಡೂ ಅರಿಶಿನ ಕುಂಕುಮದಲ್ಲಿ ಬರ್ತಿದ್ದೀನಿ. ಆ ಥರ ಡೋರ್ಗಳಿಗೆ ಬರೆದ್ರೆ ಒಳ್ಳೇದಂತೆ, ಹಂಗಾಗಿ ಬರ್ತಿದ್ದೀನಿ. ಅದಕ್ಕೂ ಪೂಜೆ ಮಾಡ್ತೀನಿ. ಮತ್ತು ಡೋರಿಂದ ನಾನು ಪೂಜೆ ಮಾಡ್ತೆ ಅಲ್ವಾ, ಅದು ವಾಸ್ತು ಇರುತ್ತೆ ಅಲ್ವಾ, ವಾಸ್ತು ಇರೋದ್ರಿಂದ ಅಲ್ಲಿಗೂ ಪೂಜೆ ಮಾಡ್ತೀನಿ. ಇವತ್ತು ಸೋಮವಾರದ್ದು ಮನೆ ಕ್ಲೀನು, ಪೂಜೆ ಮತ್ತು ಟಿಫನ್ನು, ಅಡುಗೆ ಎಲ್ಲ ಕೆಲಸನೂ ಮುಗ್ದಿದೆ. ಇನ್ನೇನೇ ಇದ್ರೂ ನನಗೆ ಸ್ಟಿಚ್ ಕೆಲಸ ಒಂದು ಬಾಕಿ ಇರುತ್ತೆ. ಸ್ಟಿಚ್ ಮಾಡ್ತೀನಿ, ಮಾಡಬೇಕು ಅಂದರೆ. ಇಲ್ಲ ಅಂದರೆ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಸೋಮವಾರದ ದಿನ. ಏನಾದರೂ ಎಮರ್ಜೆನ್ಸಿ ಬ್ಲೌಸ್ ಕೊಡಲೇಬೇಕು ಅನ್ನೋದಿದ್ದರೆ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ ಏನಿಲ್ಲ ಪರವಾಗಿಲ್ಲ ಅಂತ ಏನು ಎಮರ್ಜೆನ್ಸಿ ಇಲ್ಲ ಅಂದರೆ ಸೋಮವಾರದ ದಿನ ಯಾವುದೇ ಕಾರಣಕ್ಕೂ ಬಟ್ಟೆಗಳು ಹೊಲಿಯೋದಕ್ಕೆ ಹೋಗಲ್ಲ. ಯಾಕಂದರೆ ಸಾಕಾಗಿರುತ್ತೆ ಅಲ್ವ, ಅವತ್ತೆಲ್ಲ ಮನೆ ಕ್ಲೀನು, ಪೂಜೆ ಎಲ್ಲನೂ ಕೆಲಸಗಳು. ಹಂಗಾಗಿ ಸೋಮವಾರ ದಿನ ಸ್ಟಿಚ್ ವರ್ಕ್ ಇಟ್ಕೊಳ್ಳಲ್ಲ. ನೋಡಿ, ನಾನು ಪೋರ್ಟಿಕ್ ಅಂತ ಹೇಳ್ತೀನಿ ಅಲ್ವಾ, ಔಟ್ ಸೈಡು ತುಂಬ ದೊಡ್ಡದಿದೆ, ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ. ನೋಡಿ, ತುಂಬಾ ಜಾಸ್ತಿನೇ ದೊಡ್ಡದಿದೆ. ಸುಮಾರು 1.5 ಅಥವಾ 1 ಅವರ್ ಆದರೂ ಬೇಕು ಮಿನಿಮಮ್ ಅಂದರೆ ಕ್ಲೀನ್ ಮಾಡೋದಕ್ಕೆ. ಮತ್ತು ಪೋರ್ಟಿಕ್ ಮೂಲೆಯಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇದೆ, ಅದು ಚೆನ್ನಾಗಿ ಕಾಣಿಸುತ್ತೆ ಬಂದ ತಕ್ಷಣ ಅಂತ ಹೇಳಿ ಅಲ್ಲಿಟ್ಟಿದ್ದೀನಿ ಮನಿ ಪ್ಲ್ಯಾಂಟ್. ಇದನ್ನು ಮತ್ತು ಬಟ್ಟೆ ಎಲ್ಲ ಒಣೆ ಹಾಕೊಳ್ಳೋದಕ್ಕೆ ನಾನು ಪೋರ್ಟಿಕಲ್ಲೇ ಒಣೆ ಹಾಕ್ತೀನಿ. ಯಾಕಂದರೆ ಟೆರೆಸ್ ಮೇಲೆ ಒಣೆ ಹಾಕಿದ್ರೆ ತುಂಬ ಬಿಸಿಲಿರೋದ್ರಿಂದ ಏನಾಗುತ್ತೆ, ಬಟ್ಟೆಗಳೆಲ್ಲ ಶೇಡ್ ಆಗುತ್ತೆ ಅಂತ ಹೇಳಿ ನಾನು ಮೇಲ್ಗಡೆ ಒಣೆ ಹಾಕಲ್ಲ ಬಟ್ಟೆಗಳನ್ನು. ಮತ್ತು ಇನ್ನೊಂದು ಏನಂತ ಅಂದರೆ, ಇಲ್ಲಿ ಪೋರ್ಟಿಕ್ಕಿಂದ ಆ ಕಡೆ ಸ್ವಲ್ಪ ಗಾರೆ ಇದೆ, ಅಲ್ಲಿ ಒಂದು ರಂಗೋಲಿ ಬಿಟ್ಟಿದ್ದೀನಿ. ಸ್ವಲ್ಪ ಚಿಕ್ಕದೇ ಬಿಟ್ಟಿದ್ದೀನಿ ಇವತ್ತು. ಈ ರಂಗೋಲಿನ ನಾನು ಕೈಯಲ್ಲಿ ಬಿಟ್ಟಿಲ್ಲ. ಈ ಸಲ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಲ್ಲ, ಮಂಡ್ಯದಲ್ಲಿತ್ತಲ್ಲ, ಅಲ್ಲಿ ನಾನು ಈ ಥರ ರಂಗೋಲಿ ಪ್ರಿಂಟ್ ತಂದೆ. ಅದರಲ್ಲಿ ರಂಗೋಲಿ ಹಾಕಿದ್ರೆ ಅದೇನೋ ನೀಟಾಗಿ ಹಚ್ಚಿ ಕೂರುತ್ತೆ, ಆ ಥರ ಅದು. ಮತ್ತು ಇನ್ನೂ ಒಂದೇನಂತಂದರೆ, ಔಟ್ ಸೈಡ್ ಒಂದು ಬಿಟ್ಟಿದ್ದೀನಿ ಗೇಟ್ ಹತ್ರ. ಇದು ಅಷ್ಟೇ ಸಾಹಿತ್ಯ ಸಮ್ಮೇಳನ ಅಲ್ಲಿ ಹೋಗಿದಾಗಲೇ ತಂದಿದ್ದು. ಇದನ್ನು ಚಿಕ್ಕದು ಚೆನ್ನಾಗಿದೆ. ಇದನ್ನು ಇಷ್ಟು ಬಿಟ್ಟರೆ ಸಾಕು ಗೇಟ್ ಹತ್ರ ಅಂತ ಹೇಳಿ ಬಿಟ್ಟಿದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.